ಹಾಯ್ ಫ್ರೆಂಡ್ಸ್, ಇವಾಗ ನಾವು ಮಧುಗಿರಿ ತಾಲೂಕಿನ ಹತ್ರ ಇದ್ದೀವಿ. ನೋಡಿ, ಸುತ್ತ ಬೆಟ್ಟ ಗುಡ್ಡಗಳು. ಈ ಬೇಸಿಗೆ ಕಾಲದಲ್ಲಂತೂ ಎಲ್ಲ ಗಿಡಗಳೆಲ್ಲ ಒಣಗೋಗಿದೆ. ಸುತ್ತ ಬೆಟ್ಟ ಗುಡ್ಡಗಳು ಎಲ್ಲ ಜಾಸ್ತಿ ಇದೆ. ಬನ್ನಿ, ಇಲ್ಲಿ ಯಾವುದೋ ಬೆಟ್ಟ ಕಾಣಿಸ್ತಾ ಇದೆ, ಮುಂದೆ ಹೋಗೋಣ. ಹುಷಾರಾಗಿ ಹತ್ಬೇಕು. ನೋಡಿ, ಗುಡ್ಡದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಮಧುಗಿರಿ ಸುತ್ತಮುತ್ತ ಇರೋ ಸಣ್ಣ ಸಣ್ಣ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸುತ್ತೆ. ಹೇಳ್ಬೇಕಂದ್ರೆ ಮಧುಗಿರಿ ಬೆಟ್ಟಗಳ ನಾಡು ಅಂತ ಅನಿಸುತ್ತೆ. ನೋಡಿ, ಇದು ಬೈಪಾಸ್ ರೋಡು, ಕೊರಟಗೆರೆ ಮಧುಗಿರಿ ಬೈಪಾಸ್ ರೋಡು. ನೋಡಿ, ಕಾರು ಹೋಗ್ತಾ ಇದೆಯಲ್ಲ, ಇದು ಅಲ್ಲೊಂದು ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಝೂಮ್ ಹಾಕಿ ನೋಡೋಣ. ಮಧುಗಿರಿ ಸುತ್ತ ಇರೋ ಬೆಟ್ಟಗಳಿದು. ನೋಡಿ, ಇಲ್ಲೊಂದು ಏನೋ ಗೋಡೆ ಕಟ್ಟಿದ್ದಾರೆ, ಮಳೆ ನೀರು ಹರ್ಕೊಂಡು ಹೋಗೋದಕ್ಕೆ ಅನಿಸುತ್ತೆ. ಬೆಟ್ಟದ ಮೇಲೆ ಗಾಳಿ ಜೋರಾಗಿ ಬೀಸ್ತಾ ಇದೆ. ಬನ್ನಿ, ಹಾಗೆ ಮುಂದೆ ಹೋಗೋಣ. ಈ ರೋಡಿಂದ ಆ ಕಡೆನೂ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ. ಬನ್ನಿ, ಕೆಳಗಡೆ ಇಳಿಯೋಣ. ಇದನ್ನೆಲ್ಲ ನೋಡಿದ್ರೆ ಮಳೆ ಕಡಿಮೆ ಬೀಳೋ ಪ್ರದೇಶ ಅನಿಸುತ್ತೆ. ಇಲ್ಲಿ ನೋಡಿ, ಈ ಕಲ್ಲು ಯಾವ ರೀತಿ ಕೂತಿದೆ, ಬ್ಯಾಲೆನ್ಸ್ ಇಲ್ಲ, ಏನಿಲ್ಲ. ಮಳೆ ನೀರು ಬಂದರೆ ಅಲ್ಲಿ ನೀರು ನಿಂತ್ಕೊಳ್ಳೋದಕ್ಕೆ ಜಾಗ ಇದೆ. ನೋಡಿ, ಅದು ಲಾರಿಗೆ ಹೋಗ್ತಾ ಇದೆಯಲ್ಲ, ಅದು ಬೈಪಾಸ್ ರೋಡು. ಕೊರಟಗೆರೆ ಮಧುಗಿರಿ ಪಾವಗಡ ಹೋಗುತ್ತೆ. ಇಲ್ಲಿ ಝೂಮ್ ಹಾಕೋಣ ಸ್ವಲ್ಪ. ಇದು ನೋಡಿ ಯಾವ ರೀತಿ ಇದೆ. ಒಂದು ಬಂಡೆ ಇನ್ನೊಂದು ಬಂಡೆಗೆ ಸಪೋರ್ಟ್ ಆಗಿ ನಿಂತಿದೆ. ಒಳಗಡೆ ಕೂತ್ಕೊಳ್ಬೋದು ನೆರಳಲ್ಲಿ, ಏನಾಗಲ್ಲ.
ಬಿಸಿಲು ಜಾಸ್ತಿ ಆದರೆ ರೆಸ್ಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಜಾಗ. ಒಂದು ಬಂಡೆ ಇನ್ನೊಂದು ಬಂಡೆ ಸಪೋರ್ಟ್ ಆಗಿ ನಿಂತಿದೆ. ಇದನ್ನೆಲ್ಲ ಗಣಿಗಾರಿಕೆ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅನಿಸುತ್ತೆ. ಬೆಂಗಳೂರಿಗೆ ಹತ್ರ ಇದ್ದಿದ್ರೆ ಇದು ಬೆಟ್ಟ ಗುಡ್ಡ ಎಲ್ಲ ಕರ್ಗೋಗ್ತಾ ಇತ್ತು. ಎಲ್ಲ ಮನೆ ಕಟ್ಟೋದಕ್ಕೆ ಕಲ್ಲು ಇದೆಲ್ಲ ಜಲ್ಲಿ ಬೇಕಾಗುತ್ತೆ ಅಂದ್ಬಿಟ್ಟು ಬೆಟ್ಟ ಗುಡ್ಡಗಳನ್ನೆಲ್ಲ ಖಾಲಿ ಮಾಡಾಕ್ಬಿಡ್ತಾಯಿದ್ರು. ಬೆಂಗಳೂರಿಂದ ಸ್ವಲ್ಪ ದೂರ ಇದ್ರಿಂದ ಈ ಬೆಟ್ಟಗಳೆಲ್ಲ ಸ್ವಲ್ಪ ಬದುಕೊಂಡಿದೆ. ನೋಡೋಣ ಮುಂದೆ ಇದನ್ನೆಲ್ಲ ಯಾವಾಗ ಕರಗಿಸ್ತಾರೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಲೈಕ್ಸ್ ಮತ್ತು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಬಾಯ್.